ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಬಹಳ ಒಳ್ಳೆಯವರು ದೇವರು ನಮಗೆ ರಹಸ್ಯಗಳನ್ನು ತಿಳಿಯಪಡಿಸ್ತಾರೆ. 2 ಕೊರಿಂಥ 9ನೇ ಅಧ್ಯಾಯ 7ರಲ್ಲಿ ನಾವು ನೋಡುವುದಾದರೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನು ದೇವರು ಪ್ರೀತಿ ಮಾಡಿಸ್ತಾನೆ. ಪ್ರಿಯರೇ, ನಮ್ಮ ಹೃದಯ ಉಂಟಲ್ಲ, ಅದು ಅತ್ಯಂತ ಮೋಸಕರ ಅಂತೆ. ನಮ್ಮ ಹೃದಯ ಯಾಕೆ ಮೋಸಕರ ಅಂತಂದರೆ, ಅದು ಬಹಳ ನಿಗೂಢ ಅಂತೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಹೃದಯ ಕುರುಡಾಗಿರ್ತದೆ. ಆ ಕುರುಡಾದಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಣಯಗಳು ತಪ್ಪಾಗಿರ್ತವೆ. ಆದರೆ ಕೊರಿಂಥದವರಿಗೆ ಬಂದರೆ, ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ, ನಿನ್ನ ಹೃದಯದಲ್ಲಿ ನೀನು ಏನನ್ನು ನಿರ್ಣಯಿಸಿಕೊಂಡಿದ್ದೀಯೋ ಅದರ ಪ್ರಕಾರ ಕೊಡು. ದುಃಖದಿಂದನೋ, ನೋವಿನಿಂದನೋ, ಬಲಾತ್ಕಾರದಿಂದನೋ, ಇನ್ಯಾರೋ ಒತ್ತಡಕ್ಕೆ ಒಳಗಾಗಿನೋ ನೀನು ಕೊಡಬೇಡ. ಯಾಕೆ ಹಾಗೆ ಕೊಡಬೇಡ ಅಂತಂದರೆ, ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿಸ್ತಾನೆ. ಸಂತೋಷವಾಗಿ ಕೊಡುವವರನ್ನು ಕರ್ತನು ಪ್ರೀತಿಸ್ತಾನೆ. ಸಂತೋಷವಾಗಿ ಬೀಜ ಬಿತ್ತುವವನ್ನ ಕರ್ತನು ಅವನ ಕೈಗಳನ್ನು ಗಮನಿಸ್ತಾನೆ. ಅವನ ಕೈಗಳನ್ನು ಗಮನಿಸುವುದು ಮಾತ್ರ ಅಲ್ಲ, ಅವನ ಕುಟುಂಬವನ್ನು ಆಶೀರ್ವದಿಸ್ತಾನೆ. ಯಾಕೆಂದರೆ ಸಂತೋಷವಾಗಿ ಕೊಡಬೇಕಂತೆ. ನಾವು ಸಂತೋಷವಾಗಿ ಕೊಡಬೇಕಂತೆ. ಅಲ್ಲೇ 1 ಕೊರಿಂಥ 16ನೇ ಅಧ್ಯಾಯ 2ರಲ್ಲಿ ನಾವು ನೋಡಿದಾಗ, ನಾನು ಬಂದಾಗ ಕೂಡಿಸುವುದು ಇದರಂತೆ, ದೇವರು ಅಭಿವೃದ್ಧಿಪಡಿಸಿದ ಪ್ರಕಾರ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಹತ್ತಿರ ಕೂಡಿಟ್ಟುಕೊಳ್ಳಲಿ. ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನಂದರೆ, ನಾನು ಬಂದಾಗ ಕೂಡಿಸುವುದು ಇರದಂತೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಕೊಟ್ಟಿರುವುದರ ಮೇರೆಗೆ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನಲ್ಲ, ಆ ಆಶೀರ್ವಾದದ ಮೇರೆಗೆ ನಾವು ಕೊಡಬೇಕು. ನಿಮ್ಮಲ್ಲಿ ಬಹಳಷ್ಟು ಇದ್ದರೆ, ನಿಮಗೆ ಬೇಕಾಗಿರುವುದಕ್ಕಿಂತ ಹೆಚ್ಚು ಇದ್ದರೆ ಆಗ ನೀವು ಹೆಚ್ಚು ಕೊಡಬಹುದು. ನಿಮ್ಮಲ್ಲಿ ಕಡಿಮೆ ಇದ್ದರೆ ನೀವು ಕೊಡಬೇಕಿಲ್ಲ. ಆದರೆ ಕರ್ತನ ಪ್ರೀತಿಯುಂಟಲ್ಲ, ಕರ್ತನ ಕೃಪೆಯುಂಟಲ್ಲ, ಅದು ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ, ಕೃಪೆಯಿಂದ ಕೃಪೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ನಡೆಸುವುದು ಬಹಳ ಮುಖ್ಯ. ದೇವರು ನಮ್ಮನ್ನು ಲಜ್ಜೆಗೆ ಒಳಪಡುವುದಿಲ್ಲ. ದೇವರು ನಮ್ಮನ್ನು ನಾಚಿಕೆಗೆ ಗುರಿ ಮಾಡುವುದಿಲ್ಲ. ದೇವರು ನಮ್ಮನ್ನು ತಲೆ ತಗ್ಗಿಸುವುದಕ್ಕೆ ಬಿಡುವುದಿಲ್ಲ. ದೇವರು ಆಶೀರ್ವದಿಸುವವನು. ದೇವರು ಆಶೀರ್ವದಿಸುವವನು. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸ್ತೇನಯ್ಯ, ದೇವರ ಸಹಾಯ ಮಾಡಪ್ಪ. ಮಕ್ಕಳು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಮಕ್ಕಳ ಅಡ್ಮಿಷನ್ಸ್ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಮಕ್ಕಳಿಗೆ ಬೇಕಾದಂಥ ಫೀಸನ್ನು ನೀವೇ ಸಹಾಯ ಮಾಡಿ ನೀವೇ ಸಹಾಯ ಮಾಡಿ ಆಶೀರ್ವದಿಸಪ್ಪ.
ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.